ಒಂದು ಕ್ಷಣ ನಾನೇ ನಂಬೋ ಹಾಗೆ ಮಾಡ್ಬಿಟ್ಟ. ಗುರುಜಿ, ಚಂದ್ರು, ಯಾರ ಬಗ್ಗೆ ಮಾತಾಡ್ತಿದ್ರಿ? ಏನಾದರೂ ಸಮಸ್ಯೆನಾ? ಹೌದು ಗುರುಜಿ, ನಮ್ಮ ಆಶ್ರಮದಲ್ಲೇ ಇಟ್ಕೊಂಡು ದೇಸಾಯಿ ಕುಟುಂಬದ ಮೇಲೆ ಹಾಗೆ ಸಾಧಿಸೋರ್ನ ಆದಷ್ಟು ಬೇಗ ಈ ಆಶ್ರಮದಿಂದ ಹೊರಗಾಗ್ತಾ ಇದ್ದೀವಿ. ಚಂದ್ರು, ಏನ್ ಹೇಳ್ತಿದ್ದೀರಾ? ಅಂತವ್ರು ಆಶ್ರಮದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ಇದ್ರೆ ನಮಗ್ ಗೊತ್ತಾಗ್ತಿರ್ಲಿಲ್ವಾ? ಅದು ಅವ್ರ ಜಾಣ್ತನ ಗುರುಜಿ. ಅದರಿಂದೆಲ್ಲ ಎಲ್ರೂ ಯಾಮಾರಿಸ್ತಾ ಇದ್ದಾರೆ ಅವರು. ಅವ್ರನ್ನ ಆಶ್ರಮದಿಂದ ಹೊರಗಾಕಿದ್ರೆ ನಿಮ್ದೇನೋ ಅಭ್ಯಂತರ ಇಲ್ಲ ತಾನೆ? ನೋಡಿ ಚಂದ್ರು, ಅವ್ರು ನಿಜವಾಗ್ಲೂ ತಪ್ಪಿತಸ್ಥರೇ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಆದ್ರೆ ಕೇವಲ ಅನುಮಾನ ಪಟ್ಟು ಅವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ನಾವು ಅವಕಾಶ ಕೊಡಲ್ಲ. ಎಲ್ಲ ಸಾಕ್ಷಿಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮ ಅಪ್ಪಣೆ ತಗೊಂಡೇ ಮುಂದುವರಿಸ್ತೀವಿ. ಆಗ್ಬೋದಾ? ಸರಿ ಚಂದ್ರು, ಹಾಗೆ ಆಗ. ಆದರೆ ನಿರಪರಾಧಿ ಶಿಕ್ಷೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ರಾಧಿಕಾ, ನಿನ್ನ ಹತ್ರ ಮಾತಾಡ್ಬೇಕು. ನಡಿ ಮಗು. ನಮಸ್ತೆ. ಗೋಕುಲಾಪುರ ಪೊಲೀಸ್ ಸ್ಟೇಷನಾ? ಸಾಹೇಬ್ರೆ ನಮಸ್ಕಾರ. ನಾನು ದೇಸಾಯಿ ಕುಟುಂಬದಿಂದ ಮಾತಾಡ್ತಿದ್ದೀನಿ, ಚಂದ್ರಚೂಡ್ ದೇಸಾಯಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತಲ್ಲ ಸರ್? ಸರಿ ಸರ್, ಬರ್ತೀನಿ ಸರ್. ಆಗಲಿ ಸರ್, ನಮಸ್ತೆ. ಏನ್ ಮಾಡ್ಲಿ? ಆ ಚಂದ್ರಚೂಡ ನನ್ನ ಬೆನ್ನ ಹಿಂದೆನೆ ಬಿದ್ದಿದ್ದಾನಲ್ಲ. ಒಂದು ಸಾರಿ ಅನುಮಾನ ಬಂತು ಹೋದ್ರೆ ಮುಗೀತು. ಆ ಅನುಮಾನ ಯಾವತ್ತೂ ಹೋಗೋದಿಲ್ಲ. ನಾನು ಸೆಂಟಿಮೆಂಟ್ಗಳನ್ನ ಬಿಟ್ಟೆ ಅಂದ್ರೆ ಬೆಳಗಿನ ಸೂರ್ಯೋದಯನ ಆ ಚಂದ್ರಚೂಡ ನೋಡೋದಿಲ್ಲ. ಅಮ್ಮನ್ಗೆ ಹೇಳಿ ಒಂದು ಗಟ್ಟಿ ನಿರ್ಧಾರ ತಗೊಂಡ್ಬಿಡ್ಲಾ. ಈ ಕೆಲಸದಲ್ಲಿ ನಾನು ಏನೇ ಮಾಡಿದ್ರು ಅಮ್ಮನನ್ನ ಪ್ರಶ್ನೆ ಮಾಡಲ್ಲ. ಹೇಳಿ ಶಾಂತನ. ಏನ್ ಅಕ್ಕ ತಮ್ಮ ಇಬ್ರು ಕತ್ತೆ ಕಾಯ್ತಾ ಇದ್ರ ಅಲ್ಲಿ? ಯಾಕೆ ಶಾಂತನ, ಏನಾಯ್ತು ಈಗ? ಏನಾಯ್ತು ಅಂತ ಕೇಳ್ತೀಯಲ್ಲ? ನಿಮ್ಮ ಭಾವ ಚಂದ್ರಚೂಡ ನನ್ ಬೆನ್ ಹಿಂದೆ ಬಿದ್ದಿದ್ದಾನೆ. ನನಗೆ ಏನು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾವ ಕೆಲಸ? ಲೇ ದಡ್ಡ, ರಾಧಿಕಾನ ಮನೆಯಿಂದ ಹೊರಗಾಕೋ ಕೆಲಸ. ಈಗ ಏನಾಯ್ತು ಶಾಂತನ? ನಮ್ಮ ಭಾವ ಏನ್ ಮಾಡಿದ್ರು? ಏನ್ ಮಾಡಿಲ್ಲ ಅಂತ ಕೇಳು. ನನ್ನ ಹಿಂದೆ ಹಿಂದೆ ನಾಯಿ ತರ ಸುತ್ತಾಡ್ತಾ ಇದ್ದಾನೆ. ಹೀಗೆ ಆದ್ರೆ ಈ ಜನ್ಮದಲ್ಲಿ ರಾಧಿಕಾನ ಮನೆಯಿಂದ ಹೊರಗಡೆ ಹಾಕೋದಕ್ಕಾಗೋದಿಲ್ಲ. ಹಾಗೆ ಹೇಳ್ಬೇಡ. ಅವಳು ಮನೆಯಿಂದ ತೊಲಗಲೇಬೇಕು. ಅವಳನ್ನ ಮನೇಲಿ ಇಟ್ಕೊಂಡು ಆರತಿ ಬೆಳಗೋದಕ್ಕೆ ಅವಳನ್ನ ಸಾಧ್ಯವೇ ಅಲ್ಲ. ಗಂಟು ಮೂಟೆ ಕಟ್ಟಲೇಬೇಕು. ಹಾಗಾದ್ರೆ ನಿಮ್ಮ ಅಕ್ಕನಿಗೆ ಹೇಳಿ ನಿಮ್ ಭಾವನ್ ಬಾಯಿ ಮುಚ್ಚು. ಯಾವತ್ತು ಇಲ್ದಿರೋರು ಆಶ್ರಮಕ್ಕೆ ಬರ್ತಾ ಇದಾರೆ, ನನ್ನ ಬಗ್ಗೆ ವಿಚಾರಿಸ್ತಾ ಇದಾರೆ. ಯಾಕಪ್ಪ ಈ ಕೆಲಸ ವಹಿಸ್ಕೊಂಡೆ ಅಂತ ಅನಿಸ್ತಿದೆ ನನ್ಗೆ. ಒಂದು ಸಾರಿ ಒಂದು ಕೆಲಸ ವಹಿಸ್ಕೊಂಡ್ರೆ ಅದು ಮುಗಿಯೋವರೆಗೂ ಬಿಡೋನಲ್ಲ ನಾನು. ಅಕ್ಕ, ಏನ್ ಮಾಡೋದೀಗ? ಭಾವ ಶಾಂತನು ಬೆನ್ನಿಂದ ಬಿದ್ದಿದಾರಂತೆ, ಆಶ್ರಮಕ್ಕೆ ಹೋಗ್ತಿದಾರಂತೆ, ಅವನ ಬಗ್ಗೆ ಪ್ರಶ್ನೆ ಮಾಡ್ತಿದಾರಂತೆ. ಕೊಡೋ ಇಲ್ಲಿ. ಶಾಂತನೋ, ನೀನು ಬೇಸರ ಮಾಡ್ಕೋಬೇಡಪ್ಪ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ, ನೀನ್ ನಿನ್ ಕೆಲಸ ಮುಂದುವರ್ಸು. ಮಾಡೋದೇನು? ಒಂದು ಹನಿ ಕಣ್ಣೀರ್ ಹಾಕ್ದೆ ರಾಧಿಕಾ ನಿಮ್ಮ ಮನೆಯಿಂದ ಆಚೆ ಹೋಗ್ತಾಳೆ. ಆ ತರ ಪ್ಲಾನ್ ಮಾಡಿದೀನಿ ನಾನು. ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಸದ್ಯಕ್ಕೆ ನಿಮ್ಮ ಗಂಡನ್ಗೆ ತಪ್ಪಗಿರೋದಕ್ಕೆ ಹೇಳಿ. ಸರಿ ಶಾಂತನೋ, ಅವ್ರ ಹತ್ರ ನಾನ್ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ನೀನ್ ಸುಮ್ಮನೆ ಇರು. ಅವರಿಗೆ ನಾವ್ ಹೇಳ್ತೀವಿ, ನೀನ್ ನಿನ್ ಕೆಲಸ ಮುಂದುವರ್ಸು. ನೋಡು ಶಾಂತನೋ, ನಾವು ನಿನ್ನನ್ನೇ ನಂಬಿದೀವಿ. ನಿನ್ ಬಿಟ್ರೆ ನಮ್ ಸಹಾಯಕ್ಕೆ ಬೇರೆ ಯಾರು ಇಲ್ಲಪ್ಪ. ನಮ್ಗೆ ಒಳ್ಳೇದಾಗೋದಿದ್ರು ಕೆಟ್ಟದಾಗೋದಿದ್ರು ಅದಕ್ಕೆ ನೀನೇ ಕಾರಣ ನೋಡು. ಸರಿ, ನಿಮ್ ಗಂಡನ್ನ ನೀವು ಸರಿ ಮಾಡಿ, ರಾಧಿಕಾನ ನಾನ್ ಸರಿ ಮಾಡಿ. ಸರಿ ಶಾಂತನು. ನಂಜು, ಏನೋ ಮಾಡೋದು? ಈ ಪುಣ್ಯಾತ್ಮ ಆಶ್ರಮಕ್ಕೆ ಯಾಕೆ ಹೋಗ್ಬೇಕು? ಇವ್ರ ಅನುಮಾನಕ್ಕೆ ಏನೋ ಮಾಡೋದು? ಇನ್ನೇನ್ ಮಾಡೋದು? ಮನೆಯಲ್ಲಿ ಬಾಯಿ ಮುಚ್ಕೊಂಡು ಬಿದ್ದಿರ ಅಂತ ಹೇಳೋದಷ್ಟೇ ನಮಗೆ ಉಳಿದಿರೋದು. ಇಲ್ಲ ಅಂದ್ರೆ ಆ ರಾಧಿಕಾ ಈ ಮನೆಯಿಂದ ಜನ್ಮದಲ್ಲಿ ಹೋಗಲ್ಲ. ಆ ಶಾಂತನು ಪ್ರಳಯ ಅಂತ ಇದ್ದಾನೆ, ಹೇಳಿದ್ದನ್ನು ಮಾಡೇ ಮಾಡ್ತಾನೆ. ಆದ್ರೆ ಭಾವ ನಾವು ನಿಂದೆ ಹೋಗೋದನ್ನು ತಡಿಬೇಕು. ನಿಮ್ಮಲ್ಲಿ ದೆವ್ವ ಬಂದಿರೋಂಗೆ ಆಡ್ತಿದ್ರೆ ನಾನು ಏನು ಮಾಡ್ಸಾ ಇಲ್ಲಿ ಹೇಳು? ಸ್ವಂತ ಅಣ್ಣನ ಮಗಳೇನೋ ಅನ್ನೋ ಥರ ತಕ ಕುಣಿತಿದ್ರೆ ಇವ್ರನ್ನ ಹಿಡಿಯೋದಾದ್ರೆ ಹೆಂಗೆ? ಈ ಸಲ ಮಾತ್ರ ನಾ ಸುಮ್ಮನಿರೋದಿಲ್ಲ ಬಿಡು. ಏನಾದರೂ ಮಾಡು, ಒಟ್ಟಿನಲ್ಲಿ ಅವ್ನು ಹಿಂದೆ ಹೋಗೋದನ್ನು ತಡಿಬೇಕಷ್ಟೆ.
ನಮಸ್ತೆ, ನನ್ನ ಹೆಸರು ಅಜಯ್ ಶ್ರೀವಾಸ್ತವ್ ಅಂತ. ಈ ಏರಿಯಾಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಇನ್ಸ್ಪೆಕ್ಟರ್. ನನ್ನ ಹೆಸರು ಚಂದ್ರಚೂಡ ದೇಸಾಯಿ ಅಂತ ಸರ್, ಸೂರ್ಯಕಾಂತ್ ದೇಸಾಯಿಗಳ ತಮ್ಮ. ಗೊತ್ತಾಯ್ತು ಸರ್. ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಸ್ಟೇಷನ್ನಲ್ಲಿ ನಾನು ಎಲ್ಲನೂ ವಿಚಾರಿಸ್ಕೊಂಡೆ ಸರ್ ಇಲ್ಲಿಗೆ ಬಂದಿದ್ದು. ಅದು ಅಲ್ಲದೆ ದೇಸಾಯಿಯವ್ರ ಮನೆಯಿಂದ ಕಾಲ್ ಬಂದಿದೆ ಅಂತ ಗೊತ್ತಾದ ಕೂಡಲೇ ನಾನು ತಕ್ಷಣ ಹೊರಟು ಬಂದ್ಬಿಟ್ಟೆ ಸರ್. ಯಾಕೆಂದರೆ ನಿಮ್ಮನ್ನು ಸ್ಟೇಷನ್ ಕರ್ಸ್ಕೊಳ್ಳೋದು ನನಗಿಷ್ಟ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್, ಸೂರ್ಯಕಾಂತ್ ದೇಸಾಯಿ ಅವ್ರ ಬಗ್ಗೆ ಜನ ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ ಸರ್. ಜನಗಳ ದೃಷ್ಟಿನಲ್ಲಿ ಅವರು ಒಂದು ರೀತಿ ದೇವರೇ ಆಗ್ಬಿಟ್ಟಿದ್ದಾರೆ ಸರ್. ಎಲ್ಲ ದೇವ್ರ ದಯೆ ಸರ್. ನನ್ನಿಂದ ನಿಮ್ಗೇನು ಸಹಾಯ ಆಗಬೇಕು ಅಂತ ಹೇಳಿ ಸರ್, ನಾನು ಖಂಡಿತ ಮಾಡ್ತೀನಿ. ಸರ್, ಒಬ್ಬರು ಮುಖವಾಡ ಕಳಿಸ್ಬೇಕಾಗಿತ್ತು. ನಾನು ನಿಮ್ಮನ್ನು ಪ್ರೀತಿಯಿಂದ ಚಂದ್ರು ಅಂತ ಕರಿಬೋದಾ? ಕರೀರಿ ಸರ್. ನೋಡಿ ಚಂದ್ರು ಅವರೇ, ನಾವಿರೋದೇ ಮುಖವಾಡದ ಹಿಂದೆ ಇರೋ ಮುಖನ ಜನರಿಗೆ ತೋರಿಸೋದಕ್ಕೆ. ದಯವಿಟ್ಟು ಹೇಳಿ ಏನು ಅಂತ. ಸರ್, ನನಗೊಬ್ಬನ ಮೇಲೆ ಅನುಮಾನ ಇದೆ ಸರ್. ನಮ್ಮ ಮನೆತನದ ಮೇಲೆ ಕಣ್ಣಾಕಿದ್ದಾನೆ ಅಂತ ಅನುಮಾನ. ಓಕೆ ಸರ್, ಅವ್ನು ನಮ್ಮ ಮನೆಗೆ ಬಂದಿದ್ದಾನೆ, ನಮ್ಮ ಮನೆ ಅನ್ನ ತಿಂದಿದ್ದಾನೆ, ನಮ್ಮ ಮನೆಗೆ ದ್ರೋಹ ಬಗೀತಾ ಇದ್ದಾನೆ ಅನ್ನೋ ಅನುಮಾನ. ದ್ರೋಹಕ್ಕಿಂತ ಎಲ್ಲ ದ್ರೋಹ ಅಂದರೆ ಒಂದು ಮನೆಗೆ ಎರಡು ಬಗೆಯೋದು ಚಂದ್ರು ಅವರು. ಅದರಲ್ಲೂ ಈ ಅನ್ನದ ಋಣನ ಮರೆತು ಈ ದ್ರೋಹ ಮಾಡ್ತಾರಲ್ಲ, ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಅವನು ಯಾರು, ಎಲ್ಲಿದ್ದಾನೆ ಅಂತ ಹೇಳಿ ಸರ್, ಒದ್ದು ಒಳಗೆ ಹಾಕ್ತೀನಿ. ಸರ್, ಅವ್ನು ನಮ್ಮ ಆಶ್ರಮದಲ್ಲೇ ಇದ್ದಾನೆ. ನಾವೇ ಅವನು ನೋಡ್ಕೋತಾ ಇದ್ದೀವಿ. ನಮ್ಮ ಆಶ್ರಮದಲ್ಲೇ ಅವ್ನ ಕಾಯಿಲೆನ ಗುಣ ಮಾಡ್ಕೋತಾ ಇದ್ದಾನೆ. ಛೇ 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 ಛೇ, ಏನು ಕಾಲ ಬಂತು ಸರ್, ಜನ ಹೀಗೂ ಇರ್ತಾರ ಸರ್. ಅವನ ಹೆಸರೇನು ಸರ್? ಶಾಂತನು ಅಂತ ಸರ್. ಶಾಂತನು ಅಂತ ಹೆಸರಿಟ್ಕೊಂಡು ಇಂಥ ಕೆಲಸ ಮಾಡೋದ? ಶಾಂತವಾಗಿರೋದು ಬಿಟ್ಟು ಅಶಾಂತಿ ಉಂಟು ಮಾಡ್ತಿದಾರಲ್ಲ ಸ್ವಾಮಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ವಿಚಾರಿಸ್ಕೊಳ್ತೀನಿ ಬಿಡಿ ಅವನನ್ನ. ಸರಿ ಸರ್, ನಿಮ್ಮಿಂದ ತುಂಬಾನೇ ಉಪಕಾರ ಆಯಿತು. ಚಂದ್ರು ಅವರೇ, ದೇಸಾಯಿ ಕುಟುಂಬದ ಸೇವಕ ಅಂತ ಅನ್ಕೊಳ್ಳಿ ನನ್ನನ್ನ. ಅವನ ಬಗ್ಗೆ ಏನಾದರೂ ಡೀಟೇಲ್ಸ್ ಇದ್ರೆ ಒಂದೆರಡು ದಿನದಲ್ಲಿ ತಂದ್ಕೊಡಿ, ಆಮೇಲೆ ನಾನು ನೋಡ್ಕೋತೀನಿ ಅವನನ್ನ. ಸರಿ ಸರ್, ಹಾಗೆ ಮಾಡ್ತೇನೆ. ಈ ನಂಬಿಕೆ ದ್ರೋಹ ಮಾಡೋರು ಇದಾರಲ್ಲ, ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಉದ್ಧಾರ ಆಗೋದಿಲ್ಲ. ನಾನು ಎಲ್ಲ ರೀತಿಯಿಂದನೂ ಅವನ ಮೇಲೆ ಕಣ್ಣಿಟ್ಟಿರ್ತೀನಿ. ಸರಿಯಾದ ಸಮಯ ನೋಡಿ ಎತ್ತಾಕೊಂಡೋಗಿ ರುಬ್ಬಿದ್ರೆ ಸತ್ಯ ಏನು ಅಂತ ಅವನೇ ಬಾಯ್ ಬಿಡ್ತಾನೆ. ಆಮೇಲೆ ದೇಸಾಯಿ ಅವ್ರಿಗೆ ನಾನು ಕೇಳಿದೆ ಅಂತ ಹೇಳಿ ಒಂದು ದಿವಸ ನಾನು ಮನೆಗೆ ಬಂದು ಹೋಗ್ತೀನಿ. ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮನ್ನು ಇಷ್ಟು ದೂರ ಕರೆಸ್ಬಿಟ್ಟೆ. ಅಯ್ಯೋ, ನಾವು ಸೇವಕರಿದ್ದ ಹಾಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ. ಸರಿ ಸರ್, ನಿಮ್ಮಂಥ ಪೊಲೀಸ್ ಆಫೀಸರ್ ಈ ಊರಿಗೆ ಬೇಕಾಗಿತ್ತು. ನಾನು ಬರ್ತೀನಿ. ಶಾಂತನು ಸರ್, ಚಂದ್ರಚೂಡ ಅವರು ಈಗ ತಾನೇ ನಿಮ್ಮ ಬಗ್ಗೆ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಹೋದ್ರು. ಹೌದಾ ಸರ್? ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಓಕೆ ಓಕೆ ಸರ್. ಅಕ್ಕ, ನಾನು ಹೇಳ್ದಾಗೆ ಮಾಡೋಣ. ನಿಮ್ಮ ಅಕ್ಕನ ಹತ್ರ ಹೋಗಿ ಮಾತಾಡು. ಅವ್ರು ಹೇಳಿದ್ರಾದ್ರೂ ಕೇಳ್ತಾರೆ ಬಾವ, ಇಲ್ಲ ಅಂದರೆ ರಾಧಿಕಾ ನಿಮ್ಮ ಮನೆಯಿಂದ ಹೊರಗೆ ಹಾಕೋ ಪ್ಲಾನು ಮುಂದೆ ಹಾಕ್ಲೇಬೇಕಾಗುತ್ತೆ. ಅದಂತೂ ಸಾಧ್ಯ ಇಲ್ಲ ನಂಜು. ಅವಳು ಈ ಮನೆ ಬಿಟ್ಟು ತೊಲಗಬೇಕು ಅಷ್ಟೇ. ಹಾಗಾದರೆ ನಿಮ್ಮ ಅಕ್ಕನ ಪಾದ ಕೆರ್ಗೋದು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ. ಅಕ್ಕ ಅಕ್ಕ. ಹಾ, ಬಂದೆ. ಅರೆ, ರಾಧಿಕಾನು ಬಂದ್ಬಿಟ್ಲು. ಏನ್ ಚಕ್ಕೋರಿ? ನಿಮ್ಮ ಹತ್ರ ಒಂದು ವಿಚಾರ ಮಾತಾಡೋದಿತ್ತು. ಮಾತಾಡು. ನಮ್ಮ ಯಜಮಾನರು ಶಾಂತನು ಹಿಂದೆ ಬಿದ್ದಿದ್ದಾರೆ. ಮೊದಲು ಅದನ್ನ ನಿಲ್ಸೋದಕ್ಕೆ ಹೇಳಿ ನೀವು. ಅವ್ರು ನನ್ನ ಮಾತು ಕೇಳೋದಿಲ್ಲ. ಚಕೋರಿ ಅಕ್ಕ, ಅವ್ರು ಸರಿಯಾದ ಕೆಲಸನೇ ಮಾಡ್ತಿದ್ದಾರೆ. ನೀವು ಅದಕ್ಕೆ ಖುಷಿ ಪಡ್ಬೇಕು. ನಿನಗೇನ್ ಗೊತ್ತಿದೆ ರಾಧಿಕಾ? ಶಾಂತನು ಎಂತ ಮನುಷ್ಯ ಅಂತ ನಮಗ್ ಗೊತ್ತು. ಈ ವಿಷಯದಲ್ಲಿ ನೀನ್ ತಲೆ ಹಾಕಕ್ ಬರ್ಬೇಡ, ಸುಮ್ಮನೆ ಇದ್ಬಿಡು. ಚಕೋರಿ, ಯಾಕೆ ಅವಳ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಡ್ತಿದ್ಯಾ? ಅಷ್ಟಕ್ಕೂ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಕ್ಕ, ಅದು ಶಾಂತ ಏನಿಲ್ಲ, ಏನೋ ಈ ಮನೆಗೆ ಸಹಾಯ ಆಗಲಿ ಅಂತ ಶಾಂತನು ಓಡಾಡ್ತಾ ಇದ್ದಾನೆ. ಅದನ್ನ ಪ್ರಶ್ನೆ ಮಾಡ್ಕೊಂಡು ಊರೆಲ್ಲ ಸುತ್ತಾಡ್ತಿದ್ದಾರೆ ಭಾವ. ಇದ್ಯಾಕೋ ನಮಗೆ ಸರಿ ಬರ್ತಿಲ್ಲ. ನಾನಾಗ್ಲಿ ಅಕ್ಕ ಆಗಲಿ ಪ್ರಶ್ನೆ ಕೇಳೋದಕ್ಕೆ ಹೋದ್ರೆ ಕಚ್ಚೋದಕ್ಕೆ ಬರ್ತಾರೆ. ಅದಕ್ಕೆ
ನೀವೇನಾದರೂ ಹೇಳಬೇಕು. ಆ ಶಾಂತನುವಿಂದ ದೂರ ಇರಿ ಅಂತ ಹೇಳಬೇಕಷ್ಟೆ. ಅಮ್ಮ, ಚಿಕ್ಕ ಯಜಮಾನರು ಸರಿಯಾದ ಕೆಲಸನೇ ಮಾಡ್ತಿದ್ದಾರೆ. ನೀವು ಅವ್ರನ್ನ ತಡಿಬೇಡಿ. ಆ ಶಾಂತನು ಒಳ್ಳೆಯವನು ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ನಿನಗೆ ಎಲ್ಲರ ಮೇಲೂ ಅನುಮಾನ ನೋಡು ರಾಧಿಕಾ. ಶಾಂತನು ಮನಸ್ಸಲ್ಲಿ ಸ್ವಲ್ಪನೂ ಕಪ್ತಾ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ ಬಿಡು. ಪಾಪ ಅವನು ಅಕ್ಕನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾನ ಅನ್ನೋದು ಅವರನ್ನೇ ಕೇಳು, ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿದೆ ಅಂದಮೇಲೆ ನಾನು ಯಾಕೆ ಕೇಳಬೇಕು? ಪ್ರತಿದಿನ ನಾನು ಅವನ್ನ ಆಶ್ರಮದಲ್ಲಿ ನೋಡ್ತಿರ್ತೀನಿ. ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ರಾಧಿಕಾ, ಈ ವಿಷಯದಲ್ಲಿ ನಿನ್ನ ಮಾತನ್ನ ನಾನು ಒಪ್ಕೊಳ್ಳೋದಿಲ್ಲ. ನನಗೋಸ್ಕರ ಅವನು ಏನು ಕೆಲಸ ಮಾಡ್ತಿದ್ದಾನೆ ಗೊತ್ತಾ? ನನ್ನ ಮಗಳನ್ನ ಹುಡ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಈ ಚಂದ್ರು ಏನಾಗಿದೆ? ಯಾಕೆ ಅವನ ಹಿಂದೆ ಬಿದ್ದಿದ್ದಾನೆ? ಅಮ್ಮ, ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ. ಆ ಶಾಂತನು ಯಾವುದೇ ಪ್ರತಿಫಲ ಇಲ್ಲದೆ ನಮಗೆ ಯಾಕೆ ಸಹಾಯ ಮಾಡ್ಬೇಕು ಹೇಳಿ? ಏನು ಕಾರಣ ಇರುತ್ತೆ? ಆಶ್ರಮದಲ್ಲಿ ಅವನ ಗುಣ ಆಗಿದ್ದಾನೆ, ಅದಕ್ಕೆ. ಅದೊಂದು ನೆಪ ಅಷ್ಟೇ ಅಮ್ಮ. ಅದ್ರ ಹಿಂದೆ ಇರೋ ಉದ್ದೇಶನೇ ಬೇರೆ. ಏನ್ ರಾಧಿಕಾ, ಶಾಂತನು ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಗೆ ಮಾತಾಡ್ತಿದ್ಯಾ? ನೋಡು, ಅವನ ಬಗ್ಗೆ ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅವನೆಂತ ಹುಡುಗ ಅಂತ. ಈ ವಿಷಯದಲ್ಲಿ ನನ್ನ ಹತ್ರ ನೀನೇನು ಹೇಳೋದಕ್ಕೆ ಬರಬೇಡ. ನಿಮಗೆ ಗೊತ್ತಿಲ್ಲ, ನಾವು ಕೂಡ ಶಾಂತನನ್ನ ಭೇಟಿ ಮಾಡಿದ್ವಿ. ಮಗಳನ್ನ ಹುಡ್ಕೊಡೋದಕ್ಕೆ ಬೇಡ್ಕೊಂಡ್ವಿ. ಅದಕ್ಕೆ ಅವನೇನು ಹೇಳ್ದ ಗೊತ್ತಾ? ಅಮ್ಮಂಗೆ ನಾನು ಮಾತು ಕೊಟ್ಟಿದ್ದೀನಿ, ಮಗಳನ್ನ ಹುಡ್ಕೊಡ್ತೀನಿ ಅಂತ. ನೀವು ಹೇಳಿದ್ರು ಹೇಳದೇ ಇದ್ರು ನಾನು ದೇಸಾಯಿ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಅಂದ. ನೋಡದ್ಯಾ ರಾಧಿಕಾ, ಇದಕ್ಕೇನು ಹೇಳ್ತೀಯ ನೀನು? ಅಂತ ದೊಡ್ಡ ಮನುಷ್ಯನ ಬಗ್ಗೆ ನಿನ್ಗೂ ಚಂದ್ರಿಗೂ ಯಾಕೆ ಅನುಮಾನ ಹೇಳು? ಅಮ್ಮ, ನಿಮ್ಮ ಹಣೆನಲ್ಲಿ ನಿಮ್ಮ ಮಗಳು ಸಿಗ್ತಾಳೆ ಅಂತ ಬರೆದಿದ್ರೆ ಅವಳು ಖಂಡಿತ ಸಿಗ್ತಾಳೆ. ಅದಕ್ಕೆ ಯಾರು ಈ ಮನೆಗೆ ಬಂದು ಅನಾಹುತ ಮಾಡೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ? ರಾಧಿಕಾ, ಅವನು ನನ್ನ ಮಗ ಇದ್ದ ಹಾಗೆ. ನೋಡು, ಅವನಿಂದ ನನಗೆ ಸಹಾಯ ಆಗುತ್ತೆ ಹೊರತು ದ್ರೋಹ ಖಂಡಿತ ಆಗೋಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನಿನಗೆ ಕೈ ಮುಗ್ದು ಕೇಳ್ಕೊತೀನಿ, ಈ ವಿಚಾರನ ಇನ್ನು ಮಾತಾಡೋದಕ್ಕೆ ಬರಬೇಡ. ನಿಮ್ಗೆ ಯಾರಿಗೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥನೇ ಆಗ್ತಿಲ್ಲ. ಅವನು ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾನು ಈಗ ಹೇಳೋಕ್ಕಾಗೋದಿಲ್ಲ. ಏನಕ್ಕ ಇದು? ನಿಮ್ಮ ಅಕ್ಕ ಹೇಳಿದ ಕೊನೆ ಡೈಲಾಗು, ನನಗೆಷ್ಟು ಉಪಕಾರ ಮಾಡ್ತಿದ್ದಾನೆ ಅಂತ ಹೇಳೋದಕ್ಕಾಗ್ತಿಲ್ಲ ಅನ್ನೋದು. ನಮಗೆ ಗೊತ್ತಿಲ್ಲದೆ ಇವನೇನಾದರೂ ಮಾಡ್ತಿದ್ದಾನ? ರಾಧಿಕಾ ಹೇಳ್ದಾಗ ಈ ಶಾಂತನ ನಂಬೋದು ಕಷ್ಟ. ನಾವಿವಾಗ ಅವನಿಗೆ ನಂಬಲೇಬೇಕಾಗಿದೆ ನಂಜು, ಬೇರೆ ದಾರಿ ಇಲ್ಲ. ಎಲ್ಲಿ ಶಾಂತನಿಗೆ ಫೋನ್ ಮಾಡು. ಹಲೋ ಶಾಂತನು, ನೋಡು, ನಾನು ನನ್ನ ಗಂಡನ ಬಾಯಿ ಮುಚ್ಚಕ್ ನೋಡ್ತೀನಿ. ರಾಧಿಕಾ ನಿನ್ನ ವಿರುದ್ಧ ಮಾತಾಡ್ದಂಗೆ ನೀ ನೋಡ್ಕೊ, ಸರಿ? ಅನುಮಾನ ಅಲ್ಲ, ನಾವು ಏನೋ ಕಾರಣ ಇಟ್ಕೊಂಡು ಅವ್ರನ್ನ ತುಳಿಯೋಕೆ ನೋಡ್ತಿದ್ದೀವಿ ಅನ್ನೋ ಸತ್ಯ ಅವನಿಗೆ ಗೊತ್ತಾಗಿದೆ. ಅವನು ನನ್ನ ಹತ್ರ ಎಲ್ಲನೂ ಹೇಳ್ಕೊಂಡ. ಆದರೆ ಕಾರಣ ಏನು ಅನ್ನೋದು ಮಾತ್ರ ಅವನಿಗೆ ಗೊತ್ತಿಲ್ಲ. ಮತ್ತೇನು ಹೇಳ್ದ? ಇನ್ನೇನು ಹೇಳ್ತಾನೆ? ಇವತ್ತೋ ನಾಳೆನೋ ನನ್ನ ಮೂಲಕ ಆಶ್ರಮದಿಂದ ಹೊರಗಾಕ್ಸೋದು ಉದ್ದೇಶ.
ಅವನಿರೋ ಸ್ಪೀಡ್ ನೋಡಿದ್ರೆ ಆ ಕೆಲಸ ಇವತ್ತೇ ಆದರೂ ಆಶ್ಚರ್ಯ ಏನಿಲ್ಲ. ಆದರೆ ಒಂದೆರಡು ಸಾಕ್ಷಿಗೋಸ್ಕರ ಅವನು ವೆಯ್ಟ್ ಮಾಡ್ತಿದ್ದಾನಷ್ಟೇ. ಅಜಯ್, ನೀನು ನಮ್ಮ ಕಡೆಯವನು ಅಂತ ಕಡೆವರೆಗೂ ಅವನಿಗೆ ಗೊತ್ತಾಗಬಾರ್ದು. ಸರಿ ಮೇಡಮ್, ಹಾಗೆ ಆಗಲಿ. ಶಾಂತನು, ನಾನು ಮೊದಲು ಹೇಳ್ದಾಗೆ ನನ್ನ ಮಾತಲ್ಲಿ ಯಾವ ಬದಲಾವಣೆನೂ ಇಲ್ಲ. ಅವನನ್ನು ಮುಗಿಸ್ಬಿಡು. ಯಾವಾಗ ಹೇಗೆ ಅನ್ನೋದನ್ನ ನಾನು ನಿಮ್ಮಿಬ್ಬರಿಗೂ ಫೋನ್ ಮಾಡಿ ಹೇಳ್ತೀನಿ. ಯಾವುದಕ್ಕೂ ರೆಡಿಯಾಗಿರಿ. ಸರಿ ಅಮ್ಮ. ಮೇಡಮ್, ನಾನು ನಿಮ್ಗೊಂದು ಮಾತು ಹೇಳ. ಇಷ್ಟು ಬೇಗ ಅವನನ್ನು ಕೊಲೆ ಮಾಡೋದು ಯಾಕೋ ಸರಿ ಬರ್ತಿಲ್ಲ. ಎಲ್ಲೋ ಒಂದು ಕಡೆ ನಾವು ಸಿಕ್ಕಾಕೋತೀವೇನೋ ಅಂತ ಅನುಮಾನ ಬರ್ತಾ ಇದೆ. ಕೊಲೆ ಮಾಡೋದು ಬಿಟ್ಟು ಬೇರೆ ರೀತಿಯಲ್ಲಿ ಅವನನ್ನು ಹಿಡಿಯೋಕ್ಕಾಗತ್ತಾ ಅಂತ ನೋಡೋಣವಾ? ಹೇಳಿದ್ಮೇಲೆ ಮುಗೀತು. ಸಾಯಿಸ್ಬೇಕು ಅವನ್ನ. ನನ್ನ ತಮ್ಮ ಅನ್ನೋದನ್ನು ನೋಡಬೇಡಿ. ನನ್ನ ಮೇಲೆ ಗೌರವ ಇಟ್ಟು ನನ್ನ ಜೊತೆಗೆ ಬಂದಿದ್ರೆ ಪ್ರಾಣ ಭಿಕ್ಷೆ ಕೊಡ್ಬೋದಿತ್ತು. ಮೊಂಡ ಅವನು ಬದುಕಿದ್ದಷ್ಟು ನಮಗೆ ತೊಂದರೆ ಜಾಸ್ತಿ. ಶಾಂತನು, ಯಾವಾಗ ಹೇಗೆ ಅನ್ನೋದನ್ನ ನಾನು ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ. ಸರಿಮ್ಮ. ಅಜಯ್, ಸಿದ್ಧವಾಗಿರಿ. ನಿಮ್ಮಿಂದ ನಮ್ಗೆ ಯಾವ ಸಹಾಯ ಬೇಕಾದರೂ ಆಗ್ಬೋದು. ಇಲ್ಲ ಅಂತ ಮಾತ್ರ ಹೇಳಬೇಡಿ. ಅಯ್ಯೋ ಮೇಡಮ್, ನೀವು ಹೇಳದೇ ಇದ್ರು ಕೇಳದೇ ಇದ್ರು ನಾನೇ ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತೀನಿ. ನಾನು ಬರ್ತೀನಿ. ಅಲ್ಲ ಸರ್, ಮೇಡಮ್ನವರು ಮೊದಲೇ ನನಗೊಂದು ಮಾತು ಹೇಳಿದಿದ್ರೆ ಅವನು ಹೇಗಿದ್ರು ಒಂಟಿಯಾಗಿ ಸಿಕ್ಕಿದ್ದ, ಉಸಿರನ್ನ ನಿಲ್ಲಿಸ್ಬಿಡ್ತಿದ್ದೆ, ಯಾರಿಗೂ ಅನುಮಾನ ಬರ್ತಿರ್ಲಿಲ್ಲ. ಸ್ವಲ್ಪ ದಿನ ಬದುಕೊಳ್ಳಿ ಬಿಡಿ ಅಜಯ್. ಅವನ್ನ ಯಾವಾಗ ಸಾಯಿಸ್ಬೇಕು ಅನ್ನೋದನ್ನ ಅಮ್ಮನೇ ನಿರ್ಧಾರ ಮಾಡಲಿ. ತಮ್ಮ ಅನ್ನೋ ಸೆಂಟಿಮೆಂಟು ಬದಲಾಗ್ಬೋದು. ಸಾಯಿಸೋ ಪ್ಲಾನ್ ಬಿಟ್ಟು ಬೇರೆ ಏನಾದರೂ ಕೊಡ್ಬೋದು ಅಲ್ವಾ? ಏನ್ ಸರ್ ನೀವು ಮೇಡಮ್ನವ್ರನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ? ಅಲ್ಲ, ಅವನಿಗೆ ಖಂಡಿತ ಪ್ರಾಣಭಿಕ್ಷೆ ಸಿಗೋದಿಲ್ಲ. ಅವನು ಸಾಯೋದಂತೂ ಗ್ಯಾರಂಟಿ. ಹಾಗಂತೀಯ? ಮತ್ತಿನ್ನೇನು ಸರ್, ಅವನು ಬಂದು ಮೇಡಮ್ ಅವ್ರ ಜೊತೆ ಸೇರ್ಕೊಳ್ಳೋದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿ ಹೋಗಿದ್ದಾನೆ ಅಂದ್ರೆ ಅವನ್ನ ಸುಮ್ಮನೆ ಬಿಡಕ್ಕಾಗತ್ತಾ ಸರ್? ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನು? ಈ ತಮಟೆ ಅವರು, ಈ ಬ್ಯಾಂಡ್ ಸೆಟ್ನವರು ಎಲ್ಲರೂ ಅವ್ರ ಮನೆ ಹತ್ರ ಕಳಿಸ್ಬಿಡೋದು, ಆಮೇಲೆ ಸೌದೆನೂ ಕಳಿಸ್ಬಿಡೋದು ಒಂದಷ್ಟು. ಯಾಕೆಂದ್ರೆ ಕಲಿಗಾಲ ಸ್ವಾಮಿ, ಸಾಯೋದ್ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಏನಂತೀರಿ? ಒಂದು ನಿಮಿಷ ಚಂದ್ರು, ಎಲ್ಲಿಗೆ ಹೋಗಿದ್ದೆ? ಅದಕ್ಕೆ ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅದೇ ಎಲ್ಲಿಗೆ ಅಂತ ಕೇಳ್ಬೋದಾ? ಏನು ಕೆಲಸ ಇತ್ತು? ನೀನನ್ನೇ ಕೇಳ್ತಿರೋದು ಚಂದ್ರು, ಎಲ್ಲಿಗೆ ಹೋಗಿದ್ದೆ? ಅದಕ್ಕೆ ದೇಸಾಯಿ ಕುಟುಂಬದ ಮೇಲೆ ಯಾವುದೋ ನಾಯಿ ಕಣ್ಣಿಟ್ಟಿರೋ ಆಗಿದೆ. ಅದನ್ನು ಊರಿಂದ ಆಚೆ ಓಡಿಸೋ ಪ್ರಯತ್ನದಲ್ಲಿದ್ದೇನೆ. ದೇಸಾಯಿ ಕುಟುಂಬದ ಮೇಲೆ ಕಣ್ಣಿಟ್ಟಿರೋರು ಕಣ್ಣು ಕೀಳಬೇಕಾಗಿದೆ. ಅದಕ್ಕೆ ಓಡಾಡ್ತಾ ಇದ್ದೀನಿ. ಶಾಂತನು ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿನ್ನೆ ಕೇಳ್ತಿರೋದು. ಹೌದು, ಅದಕ್ಕೆ ಆ ಮಹಾನುಭಾವನ ಬಗ್ಗೆನೇ ಮಾತಾಡ್ತಿದ್ದೀನಿ. ನಮ್ಮ ಕುಟುಂಬದ ಮೇಲೆ ಕಣ್ಣಿಟ್ಟಿರೋ ನಾಯಿ ಅದೇ. ಆ ನಾಯಿ ಕಣ್ ಕಿತ್ತು ತಿಪ್ಪೆಗೆ ಬಿಸಾಕೋವರೆಗೂ ನನಗೆ ಸಮಾಧಾನ ಇಲ್ಲ. ನಮ್ಮನೆಗೆ ದ್ರೋಹ ಬಗ್ದು ನಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದ್ರೆ ಅವನಿಗೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಅವನು ಈ ಮನೆಗೆ ದ್ರೋಹ ಮಾಡ್ತಿಲ್ಲ, ಸಹಾಯ ಮಾಡ್ತಿದ್ದಾನೆ. ಈ ಮನೆಗೆ ಎಂತ ಉಪಕಾರ ಮಾಡ್ತಿದ್ದಾನೆ ಅಂತ ಗೊತ್ತಾ ನಿನ್ಗೆ? ಅಮ್ಮ, ಇದೊಂದು ವಿಷಯದಲ್ಲಿ ಶಾಂತನು ಮಾತನ್ನ ನಂಬೋದಕ್ಕೆ ಹೋಗಬೇಡಿ. ಚಿಕ್ಕ ಯಜಮಾನ್ರು ಮಾಡ್ತಾ ಇರೋದು ಸರಿಯಾಗೇ ಇದೆ.
ನಾಯಿಗಳು ಹೊಸ್ಲಿಂದ ಆಚೆ ಇರಬೇಕು. ಮನೆ ಒಳಗಡೆ ಇದ್ರೆ ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಅವನ್ ಎಂತ ಮನೆ ಹಾಳ ಅಂತ ಗೊತ್ತಾ ನಿಮ್ಗೆ? ಶಾರದಕ್ಕನ ಜೊತೆ ಸೇರ್ಕೊಂಡಿದ್ದಾನೆ. ಶಾರದಕ್ಕನ ಹತ್ರ ಇವನ್ಗೇನ್ ಕೆಲಸ? ಅವಳಿಗೂ ಇವನ್ಗೂ ಏನ್ ಸಂಬಂಧ? ನಮ್ಮನೆ ಹೊಡಿಬೇಕು ಅಂತಾನೆ ಶಾರದಕ್ಕನ ಜೊತೆ ಸೇರ್ಕೊಂಡಿದ್ದಾನೆ ಅಂದ್ರೆ ಅವನು ಬೆಟ್ಟೇಗೌಡನ ಕೊಡೆಯೇ ಆಗಿರ್ತಾನೆ. ಈ ವಿಷಯ ನಿಮ್ಗೆ ಗೊತ್ತಾ? ಗೊತ್ತಾ ಅಂತ ಕೇಳಿದೆ. ಅದಕ್ಕೆ ಗೊತ್ತಿದೆ. ನನ್ಗೆಲ್ಲ ಗೊತ್ತಿದೆ. ಫೋನ್ ಮಾಡಿ ಅವನೇ ನನಗೆ ತಿಳಿಸ್ತಿದ್ದಾನೆ.